ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಮಣಿ ಸುಲೋಚನಾ ಮೊಬೈಲ್ ನೋಡಿಕೊಂಡು ಎಷ್ಟು ಚೆನ್ನಾಗಿತ್ತು ನನ್ನ ತಂಗಿ ಜೀವನ, ಅವಳ ಜೀವ ಎರಡನ್ನೂ ತೆಗ್ದುಬಿಟ್ಟಿಯಲ್ಲೋ ವರ್ಧ ಅಂತ ಮೊಬೈಲ್ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮೊಬೈಲಲ್ಲಿ ವೀಡಿಯೋ ಇರುತ್ತೆ. ಸುಲೋಚನಾ ಸಾಯೋದಕ್ಕಿಂತ ಮುಂಚೆ ಒಂದು ವೀಡಿಯೋ ಅದರಲ್ಲಿ ಮಾಡಿರ್ತಾಳೆ. ಅಣ್ಣ, ನಾವು ಅಂದ್ಕೊಂಡಂಗೆ ವರ್ಧ ಇಲ್ಲ ಅಣ್ಣ, ನಾನು ಅವನನ್ನು ಪ್ರೀತಿಸಿ ಮದುವೆ ಆದೆ, ಆದರೆ ಅವನು ಒಳ್ಳೆಯವನಲ್ಲ ಅಣ್ಣ, ಅವನು ತುಂಬ ಕೆಟ್ಟವನು, ಅವನ ಆಸ್ತಿಗಂತಲೇ ನನ್ನನ್ನು ಮದುವೆ ಆಗಿದ್ದಣ್ಣ. ಅದೂ ಅಲ್ಲದೆ ನಾನೇನಾದ್ರು ಸಾಯ್ತೀನಿ, ನನ್ನ ಜೀವ ಹೋಗುತ್ತೆ ಅಂದರೆ ಅದಕ್ಕೆ ಕಾರಣ ವರ್ಧನೆ ಅಣ್ಣ, ಅವನನ್ನಂತೂ ನೀನು ಸುಮ್ಮನೆ ಬಿಡಬಾರ್ದು ಅಣ್ಣ, ತಡಿ ಇನ್ನೊಂದು ನಿಮಿಷ ಅಂತ ಅದೇ ಲಾಸ್ಟ್ ವೀಡಿಯೋ ಆಗಿರುತ್ತೆ. ಅದನ್ನು ನೋಡಿ ಅಂತೂ ಮಣಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅಯ್ಯೋ, ನನ್ನ ತಂಗಿನೇ ಸಾಯಿಸ್ಬಿಟ್ಟೆಲ್ಲನೋ, ನೀನು ಕಾನೂನು ಕಣ್ಣಿಗೆ ತಪ್ಪಿಸ್ಕೊಂಡಿರ್ಬೋದು, ಆದರೆ ನಾನು ನಂಬಿರೋ ಆ ದೇವ್ರ ಕಣ್ಣಿಗಂತೂ ನೀನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನನ್ನಂತೂ ನಾನು ಸುಮ್ಮನೆ ಬಿಡಲ್ಲ, ನೀನು ಕಟ್ಟಿರೋ ಈ ಸಾಮ್ರಾಜ್ಯನ ನಾಶ ಮಾಡೋಕ್ಕೆ ನಾನು ಬಂದೇ ಬರ್ತೀನಿ ಅಂತ ಇಲ್ಲಿ ಮಣಿ ಕಣ್ಣೀರು ಹಾಕ್ಕೊಂತ ಹೇಳ್ತಾ ಇರ್ತಾನೆ. ಈ ಕಡೆ ಮನೇಲಿ ವರ್ಧ ಮಲ್ಕೊಂಡಿರ್ತಾನೆ. ಚೇರಲ್ಲಿ ಯಾರೋ ಕುತ್ಕೊಂಡು ಇರುವಂಗೆ ಕಾಣ್ತಾ ಇರುತ್ತೆ. ಬಂದು ಯಾರು ಅಂತ ನೋಡ್ತಿರುವಾಗ ಅದು ಮಣಿ ಆಗಿರುತ್ತೆ. ಅವನು ಹೇಳ್ತಾನೆ, ಕಿರ್ಚಬೇಡ, ಇಲ್ಲಿ ಯಾರೂ ಇಲ್ಲ, ಇಲ್ಲಿರೋದು ನಾನು ನೀನೇ ಅಂತ ಹೇಳ್ತಾನೆ. ಅದು ನೋಡಿದರೆ ವರ್ಧನಿಗೆ ಕನಸಾಗಿರುತ್ತೆ. ಕನಸಿಂದ ಎದ್ದು ಬಂದು ಸೀದಾ ಸ್ಟೋರ್ ರೂಮ್ ಹೋಗಿ ಸ್ಟೋರ್ ರೂಮ್ ಎಲ್ಲ ನೋಡ್ತಾನೆ. ಲಾಸ್ಟಿಗೆ ಲಾಕ್ ಮಾಡಿಕೊಂಡು ಸೀದಾ ಬಂದು ಸೋಫಾದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ಕೊಂಡು ಜೋರಾಗಿ ಕಿರ್ಚಿಬಿಡ್ತಾನೆ. ಅಲ್ಲಿಗೆ ಬಾಸು ಏನಾಯಿತು, ಯಾಕೆ ಏನಾದ್ರು ಕೆಟ್ಟ ಕನಸು ಬಿತ್ತಾ ಬಾಸು, ನೀವು ರೂಮಲ್ಲಿ ಮಲ್ಕೊಂಡಿದ್ರಿ, ನೋಡಿದರೆ ಇಲ್ಲಿ ಬಂದಿದ್ದೀರಲ್ಲ ಬಾಸು ಅಂತ ಹೇಳಿರ್ತಾನೆ. ಯಾಕಂದರೆ ಅದಕ್ಕಿಂತ ಮುಂಚೆ ವರ್ಧ ಒಂದು ವಿಡಿಯೋ ನೋಡಿರ್ತಾನೆ. ಆ ವಿಡಿಯೋದಲ್ಲಿ ಸುಲೋಚನನ್ನು ಸಾಯಿಸಿರೋ ವಿಡಿಯೋ ಆಗಿರುತ್ತೆ. ಅದು ನೋಡಿ ಮೊಬೈಲಿಂದ ಎಷ್ಟು ಕಿರ್ಚಿರ್ತಾನೆ. ಅಷ್ಟೊತ್ತಿಗೆ ವರ್ಧನ್ ಮಗನು ಬಂದು, ಪಪ್ಪ ಏನಾಯಿತು ಪಪ್ಪ ಅಂತ ಹೇಳ್ತಾರೆ. ಈ ಕಡೆ ಶಾಂತಿ ಹೋಗಿ ನೀರು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಶಾಂತಿ ಬಂದು ನೀರು ಕೊಡ್ತಾಳೆ. ಅಷ್ಟೊತ್ತಿಗೆ ವರ್ಧ ಇದ್ದೋನು ನೀವು ಮಗನ ಕರ್ಕೊಂಡೋಗಿ ಅಂತ ಹೇಳ್ತಾಳೆ. ಈ ಕಡೆ ಶಾಂತಿ ವರ್ಧನ್ ಮಗನ ಕರ್ಕೊಂಡು ಬರುವಾಗ ನಗೋಡ್ಕೊಂಡು ಹೋಗಿರ್ತಾಳೆ. ಯಾಕಂದರೆ ಅವಳಿಗೆಲ್ಲ ಗೊತ್ತಿರುತ್ತೆ, ಮಣಿ ವಿಡಿಯೋ ಕಳಿಸಿರ್ತಾನೆ, ಇವನಿಗೆ ಭಯ ಆಗಿದೆ ಅಂತ. ಈ ಕಡೆ ಶಾಂತಿಗೆ ಎಲ್ಲ ಗೊತ್ತಿರೋದ್ರಿಂದ ಮನಸ್ಸಲ್ಲಿ ನಗಾಡ್ಕೊಂಡು ವರ್ಧನ್ ಮಗನ ಕರ್ಕೊಂಡು ಹೋಗಿರ್ತಾನೆ. ಈ ಕಡೆ ವರ್ಧ ಹೇಳ್ತಾನೆ, ನನಗೊಂದು ಕೆಟ್ಟ ಕನಸು ಬಿತ್ತು ಅದು ಹೇಗಿತ್ತು ಅಂದರೆ, ನನ್ನ ಸಾಮ್ರಾಜ್ಯನೆಲ್ಲ ನಾನು ಕಳ್ಕೊಂಡ್ಬಿಟ್ಟು ನಾನು ಒಂಟಿಯಾಗಿರೋ ಕನಸನ್ನ ನಾನು ಕಂಡೆ ಅಂತ ಹೇಳ್ತಾನೆ. ಈ ಕಡೆ ಇದ್ದವನು, ಏನು ಹೇಳ್ತಿದ್ದೀರಣ್ಣ, ಕನಸು ಯಾವತ್ತೂ ನನಸಾಗಲ್ಲ, ಅದೇನೋ ಕೆಟ್ಟ ಕನಸು ಬಿದ್ದಿರ್ಬೋದು, ನೀವು ಅದನ್ನೆಲ್ಲ ಮರೆತುಬಿಟ್ಟು ಆರಾಮಾಗಿ ಮಲಗಿ ಅಂತ ಹೇಳ್ತಿರುವಾಗ ವರ್ಧ ಹೇಳ್ತಾನೆ, ನೀನು ಯಾವತ್ತಾರು ಕನಸು ಕಂಡಿದ್ಯಾ ಅಂದಾಗ, ಹೌದು ನನಗೂ ಕನಸು ಕಂಡಿದ್ದೆ, ನಾನು ಕಾವೇರಿ ನಮಗೊಂದು ಹೆಣ್ಮಗು, ನಾನು ಅವಳನ್ನ ಹೆಗ್ಲು ಮೇಲಿಟ್ಕೊಂಡು ಕೂರಿಸ್ಕೊಂಡಿದ್ದಿದ್ದು. ಅಷ್ಟೊತ್ತಿಗೆ ಕಾವೇರಿ ನಮ್ಮಿಬ್ಬರಿಗೆ ಕೈ ತುತ್ತನ್ನ ಕೊಡ್ತಿರೋ ಕನಸೆಲ್ಲ ಕಾಣ್ತಿದ್ದೆ, ಹೇಳಿ ಅದೆಲ್ಲ ನನಸಾಗುತ್ತಾ, ಹೇಳಿ ನೋಡೋಣ. ಇಲ್ಲ, ಈಗ ನಿಮಗೆ ಬಿದ್ದಿದ್ದ ಕನಸು ಅಷ್ಟೇ, ನನಸಾಗಲ್ಲ. ಅದು ಅಲ್ಲದೆ ನಿಮ್ಮ ಸಾಮ್ರಾಜ್ಯನ ನಾಶ ಮಾಡಬೇಕು ಅಂದರೆ ನನ್ನ ದಾಟಿನೇ ಬರಬೇಕು, ನಾನಿರೋ ತನಕ ನೀವು ಕಟ್ಟಿರೋ ಈ ಸಾಮ್ರಾಜ್ಯ ನಿಮ್ಮನ್ನಾಗಲಿ ಮುಟ್ಟೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ನನ್ನ ಪ್ರಾಣ ಹೋಗಬೇಕು ಅಂತ ವರ್ಧನಿಗೆ ಹೇಳ್ತಾ ಇರ್ತಾನೆ. ಈ ಕಡೆ ಮನೇಲಿ ಸರಳ ಬಟ್ಟೆನ ಮರ್ಚುತ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸತ್ಯ ಬಂದು ಕಣ್ಮುಚ್ಚು ಸರಳ ಅಂತ ಹೇಳ್ತಾರೆ. ಏನ್ರಿ ಅಂತೇಳಿ ಕಣ್ಮುಚ್ಚುತ್ತಾಳೆ. ಅಷ್ಟೊತ್ತಿಗೆ ಸತ್ಯ ಚಿನ್ನದ ಸರನ ಹಾಕ್ಬಿಡ್ತಾಳೆ. ನೋಡು ಸರಳ ಅಂತ ಹೇಳಿದಾಗ ಕುತ್ತಿಗೆಯಲ್ಲಿ ಚಿನ್ನದ ಸರ ಇರುತ್ತೆ. ವಾವ್, ಸೂಪರ್ ಇದೆ ಕಣ್ರಿ, ಚೆನ್ನಾಗಿದೆ. ಎಲ್ಲರೂ ನಾನು ಯಾವುದೇ ಫಂಕ್ಷನ್ ಆದರೂ ಹೊರಗೆ ಉಮಾ ಗೋಲ್ಡ್ ಹಾಕ್ಕೊಂಡು ಹೋಗ್ತಿದ್ದೆ, ಎಲ್ಲರೂ ನನ್ನನ್ನು ನೋಡಿ ಅಂಗಿಸ್ತಿದ್ರು, ಆದರೆ ಎಲ್ಲ ಹೇಳ್ತಿದ್ರು ನಿನ್ನ ಗಂಡಂಗೆ ಒಂದು ಚಿನ್ನದ ಸರ ಹಾಕೋಕ್ಕಾಗಲ್ಲ ಅಂತ. ನೋಡಿ, ನಾಳೆಯಿಂದ ಈ ಚಿನ್ನದ ಸರ ಹಾಕ್ಕೊಂಡು ಎಲ್ಲರಿಗೂ ಹೇಗೆ ತೋರಿಸ್ತೀನಿ ಅಂತ ಈ ಕಡೆ ಸರಳ ಕನಸು ಕಾಣ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಲೋಹಿತ ಬಂದು ಅಮ್ಮ ಅಂತ ಕರೀತಾಳೆ. ಯಾಕಂದರೆ ಅದು ಸಹ ಅವಳು ಕಂಡಿರೋದು ಕನಸಾಗಿರುತ್ತೆ. ಏನೇ ಲೋಹಿತ, ಅಲ್ಲ ಕಣಮ್ಮ, ನೀನು ಡ್ಯಾನ್ಸ್ ಮಾಡ್ತಿದ್ದಲ್ಲ, ಏನೂ ಇಲ್ಲ, ಯಾಕೆ ಬಂದೆ, ನಾಳೆ ಲೇಡೀಸ್ ಕ್ಲಬ್ಬಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂತ ಈ ಕಡೆ ಸರಳ ಲೋಹಿತಂಗೆ ಹೇಳ್ತಾಳೆ. ಏನಿಲ್ಲ ಕಣಮ್ಮ, ಅಪ್ಪ ನಿನಗೊಂದು ಉಡುಗೊರೆ ತಂದಿದ್ದಾರೆ ಅಂತ ಹೇಳಿ ಸರಳನ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿದರೆ ಸತ್ಯ, ಚಂದು, ರಾಣಿ, ಸತ್ಯನ ಫ್ರೆಂಡು ಎಲ್ಲರೂ
ಮೆಹಂದಿ ಸೊಪ್ಪನ್ನ ಬಿಡಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸರಳ ಖುಷಿಯಾಗಿ ಇವತ್ತು ನಮ್ಮ ಮನೆಯವರು ಗಿಫ್ಟ್ ಕೊಟ್ಟೇ ಕೊಡ್ತಾರೆ ಅಂತ ಬಂದು ನಿಂತ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಲೋಹಿತ ಹೇಳ್ತಾಳೆ, ಅಮ್ಮನಿಗೆ ಗಿಫ್ಟ್ ತಂದಿದ್ದಾರಲ್ಲ ತೋರಿಸಿ ಅಂತ ಹೇಳಿದಾಗ ರಾಣಿನೂ ಹೇಳ್ತಾರೆ, ಹೌದತ್ತೆ ಮಾವ ನಿಮಗೆ ಗಿಫ್ಟ್ ತಂದಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಎಲ್ಲಿ ಕಾಣಿಸ್ತಾನೆ ಇಲ್ಲ, ಅದು ಅಲ್ಲದೆ ನಾನೇನು ಗಿಫ್ಟ್ ಕೇಳಿರಲಿಲ್ಲ ಆದರೂ ತಂದಿದ್ದಾರಲ್ಲ ಅಂದಾಗ ಸತ್ಯ ಹೇಳ್ತಾನೆ, ಸರಿ ಹಾಗಾದರೆ ನೀನೀಗಾಗಲೇ ಉಡುಗೊರೆ ಬೇಡ ಅಲ್ವಾ ಅಂದಾಗ, ಇರಲಿ ನಿಮಗೆ ಯಾಕೆ ಬೇಜಾರು, ಈಗ ತಂದಿದ್ದೀರಲ್ಲ ತೋರಿಸಿ ಅಂದಾಗ ರಾಣಿ ಇದ್ದವಳು, ಅತ್ತೆ ನೋಡಿ ನಿಮ್ಮ ಕಣ್ಮುಂದೆನೇ ಇದೆ ಅಂದಾಗ, ಕಣ್ಮುಂದೆನಾ ಏನು ಅಂದಾಗ, ಇದೇ ಅತ್ತೆ ಮೆಹಂದಿ ಸೊಪ್ಪು ಅಂತ ರಾಣಿ ಹೇಳ್ತಾರೆ. ಈ ಕಡೆ ಸರಳಂಗಂತೂ ತುಂಬ ಸಿಟ್ಟು ಬರ್ತಾ ಇರುತ್ತೆ. ಏನೋ ಕಾಸ್ಟ್ಲಿ ಗಿಫ್ಟು ಚಿನ್ನ ಒಡವೆನ ತರ್ತಾರೆ ಅಂದ್ಕೊಂಡ್ರೆ ಇವರು ಮೆಹಂದಿ ಸೊಪ್ಪು ತಂದಿದ್ದಾರೆ ಅನ್ನೋಷ್ಟೊತ್ತಿಗೆ ಈ ಕಡೆ ಸತ್ಯನ ಫ್ರೆಂಡ್ ಹೇಳ್ತಾರೆ, ಅದಕ್ಕೆ ನೀವು ಆಗ್ಬೋದು, ಎಲ್ಲ ಹೆಂಡತಿಯರು ಏನೇನು ಉಡುಗೊರೆ ಕೇಳ್ತಾರೆ ಗೊತ್ತಾ, ಚಿನ್ನ ಬೆಳ್ಳಿ ಎಲ್ಲ ಕೇಳ್ತಾರೆ, ನೀವು ನೋಡಿದರೆ ಎಷ್ಟು ಸಿಂಪಲ್. ಅದಕ್ಕೆ ಅದು ಅಲ್ಲದೆ ಈ ಸೊಪ್ಪನ್ನ ತರೋಕ್ಕೆ ನಮ್ಮ ಸತ್ಯ 30 ಕಿಲೋಮೀಟ್ರ್ ಹೋಗಿ ಒಳ್ಳೆ ಮೆಹಂದಿ ಸೊಪ್ಪು ಬೇಕು ಅಂತಲೇ ತಂದಿದ್ದಾರೆ, ನೀವು ರಿಯಲಿ ಗ್ರೇಟ್ ಅದಕ್ಕೆ ಅಂದಾಗ ಈ ಕಡೆ ಸರಳ ಇನ್ನೇನು ಮಾಡೋದು, ನನ್ನ ಹೆಸ್ರಿಗೆ ತಕ್ಕಂಗೆ ನಾನು ಸರಳವಾಗೇ ಇದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ಸತ್ಯ ಅಂತೂ ಹೇಳ್ತಿರ್ತಾಳೆ, ನಮ್ಮ ಸರಳನೇ ಹಾಗೆ, ಅವಳೊಂದಿಷ್ಟುದ್ದ ಮಲ್ಲಿಗೆ ತಂದು ಕೊಟ್ಟರೆ ಸಾಕು ಅದರಲ್ಲೇ ಖುಷಿಯಾಗಿರ್ತಾಳೆ ಅಂತ ಹೇಳ್ತಾರೆ. ಅಲ್ಲ ಅದಕ್ಕೆ ನೀವಾಗಿದ್ದಕ್ಕೆ ಸುಮ್ಮನೆ ಆಗಿದ್ದೀರಾ, ಬೇರೆ ಯಾರು ಹೆಂಗಸರಾಗಿದ್ದರೆ ಈ ಸೊಪ್ಪಲ್ಲೇ ಸರಿ ಹೊಡಿತಿದ್ರು ಅನ್ನೋಷ್ಟೊತ್ತಿಗೆ ಸರಳ ಅಲ್ಲೇ ನಿಂತ್ಕೊಂಡು ಗಂಡನಿಗೆ ಸೊಪ್ಪಲ್ಲಿ ಹೊಡೆಯೋ ಕನಸು ನಿತ್ತಲ್ಲೇ ಕಾಣ್ತಾ ಇರ್ತಾಳೆ. ಸೊಪ್ಪನ್ನ ಸೋಸಿ ಇನ್ನೇನು ಸೊಪ್ಪನ್ನ ಕಡಿದು ಕೈಗೆ ಹಾಕಬೇಕು ಅನ್ನೋಷ್ಟೊತ್ತಿಗೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.